ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಬಂದು ಲಾಸ್ಟ್ ಮಂತ್ ಅಮ್ಮ ಊರಲ್ಲಿ ಮಾರಮ್ಮನ ಜಾತ್ರೆ ಆಯ್ತಲ್ಲ, ಸೊ ಅದು ವೆಡ್ನೆಸ್ಡೇ ವ್ಲಾಗ್. ಅಂದರೆ ಆ ಜಾತ್ರೆ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ಸ್ವಲ್ಪ ಲಾಂಗ್ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ತಗೊಂಡು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಿದ್ದೀನಿ. ಇದೇನು ಬಾಣ್ಲಿ ತೋರಿಸ್ತಾ ಇದ್ದೀರಾ ಅಂತ ಅನ್ಕೊಂತಿದ್ದೀರಾ? ಇವಾಗ ತಾನೇ ಜಾತ್ರೆಯಿಂದ ಮನೆಗೆ ಬಂದ್ವಿ. ಇನ್ನು ಬರ್ತಾ ಐರನ್ ಐಟಮ್ಸ್ ಎಲ್ಲ ಜಾತ್ರೆಯಲ್ಲಿ ಇಟ್ಟಿದ್ರು. ಸೊ ದಟ್ ನಾನೊಂದು ಬಾಂಡ್ಲಿನ ತಗೊಂಡೆ, ಕಡಾಯಿ ತಗೊಂಡೆ, ಐರನ್ ಕಡಾಯಿ. ಕ್ವಾಲಿಟಿನೂ ಚೆನ್ನಾಗಿದೆ ಅಂತ ನಮ್ಮ ಮಾಮನ ಮಗನೇ ಕೊಡಿಸಿದ್ದು. ಅವನಿಗೆ ಅವ್ನ ಮುಖ ತೋರ್ಸೋಕೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಅದು ಬಾಂಡ್ಲಿನ ಮುಖಕ್ಕೆ ಇಟ್ಕೊತಾ ಇದ್ದಾನೆ ಅಡ್ಡ. ಇನ್ನು ನಾವು ಗೋಬಿನ ಆರ್ಡರ್ ಮಾಡಿದ್ವಿ. ಇನ್ನು ಹಳ್ಳಿ ಕಡೆ ಗೊತ್ತಲ್ಲ, ಪೇಪರಲ್ಲೆಲ್ಲ ಸುದ್ಬಿಟ್ಟು ಕೊಡ್ತಾರೆ. ಸೊ ಹಂಗೆ ಟೇಸ್ಟ್ ಮಾಡೋಣ ಅಂತ ಟೈಮ್ ಪಾಸ್ಗೆ ತರಿಸಿದ್ವಿ. ಇನ್ನು ಎಲ್ಲರೂ ಕೂಡ ಕುತ್ಕೊಂಡು ತಿಂತಾ ಇದ್ದೀವಿ. ನಾವು ಪಾರ್ಕಿಂಗ್ ಲೈಟಲ್ಲಿ ಕುತ್ಕೊಂಡು ತಿಂತಾ ಇದ್ದೀವಿ. ಮಾರಮ್ಮನ ಜಾತ್ರೆ ಮಂಗಳವಾರ ಆಯ್ತಲ್ಲ, ಮಂಗಳವಾರ ನೈಟು ಮಾರಮ್ಮನ್ನು ತಲೆ ಮೇಲೆ ಎತ್ಕೊಂಡು ಊರು ಫುಲ್ಲು ಮೆರವಣಿಗೆ ಮಾಡ್ತಾರೆ. ಇವಾಗ ಒಂದು 10:15 ಸ್ಟಾರ್ಟ್ ಮಾಡಿದ್ದಾರೆ ಮೆರವಣಿಗೆ. ಈ ಥರ ನೀರೆಲ್ಲ ಹಾಕ್ಕೊಂಡು ಹೋಗ್ತಾರೆ ನೋಡಿ. ಎಲ್ಲರ ಮನೆ ಮುಂದೆ ಬಂದಾಗೆಲ್ಲ ಈ ಥರ ನೀರೆಲ್ಲ ಹಾಕ್ಕೊಂಡು ಹೋಗ್ತಾ ಇರ್ತಾರೆ, ದೇವ್ರು ಬಂದಿದೆ ಅಂತ. ಇವಾಗ 10 ಗಂಟೆಗೆ ಸ್ಟಾರ್ಟ್ ಮಾಡಿರೋದು, ಟಿಲ್ 2 to 3 o'clock ತನಕನೂ ಮೆರವಣಿಗೆ ಮಾಡ್ತಾರೆ. ಹೇಗೆ ಅಂದರೆ, ಇನ್ನು ಊರಲ್ಲಿ ಯಾವ್ಯಾವ ದೇವಸ್ಥಾನಗಳಿರುತ್ತೆ ಎಲ್ಲ ದೇವಸ್ಥಾನಗಳ ಹತ್ರನೂ ತಗೊಂಡು ಹೋಗ್ತಾರೆ. ಅಲ್ಲೆಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇನ್ನು ಸ್ವಲ್ಪ ಕುಣಿಯೋರೆಲ್ಲ ಕುಣಿತಾ ಇರ್ತಾರಲ್ಲ, ಡ್ಯಾನ್ಸ್ ಮಾಡೋರು, ಅದು ಡ್ರಮ್ಸ್ಗೆಲ್ಲ ಹಂಗೆ ಆ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಒಂದು 2 to 3 o'clockಗೆ ಮತ್ತೆ ದೇವಸ್ಥಾನಕ್ಕೆ ತಗೊಬಂದು ದೇವರುಗಳನ್ನ ಇಡ್ತಾರೆ. ಈ ಥರ ಮಾಡ್ತಾರೆ ಫ್ರೆಂಡ್ಸ್. ದೇವರಂತೂ ತುಂಬಾ ವೆಯ್ಟ್ ಇರ್ತಾರೆ. ಎಲ್ಲರೂ ಕೂಡ ಸ್ವಲ್ಪ ಎತ್ಕೊಂಡು ಎಕ್ಸ್ಚೇಂಜ್ ಮಾಡಿಕೊಂಡು ಹಂಗೆ ಮೇಂಟೈನ್ ಮಾಡ್ತಾರೆ. ಈಗ ನಮ್ಮ ಹಸ್ಬೆಂಡು ಎತ್ಕೊಂಡಿದ್ದಾರೆ. ಈಗ ಬುಧವಾರ ಮಾರ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಂತೂ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಟೀ ಕುಡಿದು ಇವಾಗ ಚಿಕನ್ ಕಬಾಬ್ಗೆ ಮಿಕ್ಸ್ ಮಾಡಿಡ್ತಾ ಇದ್ದೀನಿ. ಒಂದು 8 kg ಅಷ್ಟು ಚಿಕನ್ ತಗೊಂಡು ಚೆನ್ನಾಗಿ 2 ಸತಿ 3 ಸತಿ ತೊಳೆದಿದ್ದೀನಿ ಫ್ರೆಂಡ್ಸ್, ಉಪ್ಪು ಅರಿಶಿನ ಹಾಕ್ಬಿಟ್ಟು. ಆಮೇಲೆ ಚಿಕನ್ ಕಬಾಬ್ಗೆ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಚಿಕನ್ ಕಬಾಬ್ ಮಾಡಬೇಕಂದ್ರೆ ನಮಗೆ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕಲ್ಲ, ಅಟ್ಲೀಸ್ಟ್ 2 to 3 hours. ಅದಕ್ಕೆ ಬೇಗ ಮಿಕ್ಸ್ ಮಾಡಿಡ್ತಾ ಇದ್ದೀವಿ. ಆ್ಯಕ್ಚುಲಿ ಕಬಾಬ್ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಮಕ್ಕಳು ಕಬಾಬ್ ಆದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಮಾಡ್ತಾ ಇದ್ದೀವಿ. ಹಾಗೆ ಕಬಾಬ್ ಪೌಡರ್ ಕೂಡ ತಂದಿಟ್ಟಿರ್ಲಿಲ್ಲ. ಇನ್ನು ಹಳ್ಳಿ ಕಡೆ ಕೆಜಿ ಗಟ್ಟಲೆ ಎಲ್ಲ ಕಬಾಬ್ ಪೌಡರ್ ಸಿಗೋದಿಲ್ವಲ್ಲ. ಇನ್ನು ಒಂದು 10 ಪಾಕೆಟ್ಸ್ ತೊಗೊಂಡಿದ್ವಿ ಕಬಾಬ್ ಪೌಡರು. ಅದರಲ್ಲೇ ನಮಗೆ ಇನ್ಕ್ಲೂಡ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬಂದಿತ್ತು. ಇನ್ನು ಎಲ್ಲ 10 ಪಾಕೆಟ್ಸ್ನ ಕೂಡ ಕಟ್ ಮಾಡಿ ಇಟ್ಕೊಂಡು ಎಲ್ಲ ಹಾಕ್ಕೊತಾ ಇದ್ದೀವಿ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ನಮಗೆ ಕಬಾಬ್ ಪೌಡರಲ್ಲಿ ಉಪ್ಪು ಆಲ್ರೆಡಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಸ್ಪೈಸಿ ಜಾಸ್ತಿ ಇರಲಿ ಅಂತ ಹೇಳಿ ಒಂದು 5-6 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ 8 kg ಚಿಕನ್ಗೆ ನಾನಿಲ್ಲಿ 10 ಮೊಟ್ಟೆನ ಹಾಕ್ತಾ ಇದ್ದೀನಿ. ಅಂದರೆ 1 kg ಚಿಕನ್ಗೆ 1 ಮೊಟ್ಟೆ ಆ ಥರ ಹಾಕ್ತಾರಲ್ಲ, ನಾವಿಲ್ಲಿ ಇನ್ನೊಂದು 2 ಎಕ್ಸ್ಟ್ರಾ ಹಾಕಿದ್ದೀವಿ. ಈಗ ಚಿಕನ್ ಕಬಾಬ್ ಪೌಡರ್ನ ಹಾಕ್ಕೊತಾ ಇದ್ದೀವಿ. ನಿಮಗೆ ಕರೆಕ್ಟಾಗಿ ಅಳತೆ ಹೇಳಬೇಕು ಅಂದರೆ 8 kg ಚಿಕನ್ಗೆ ನಾವಿಲ್ಲಿ 10 ಮೊಟ್ಟೆನ ಹಾಕಿದ್ದೀವಿ. 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟನ್ನು ಹಾಕಿದ್ದೀವಿ. ಹಾಕಿ ಒಂದು 5 to 6 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕಿದೀವಿ, ಸ್ವಲ್ಪ ಸ್ಪೈಸಿಗೋಸ್ಕರ. ಹಾಗೆ ಒಂದು 7 to 8 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದೀವಿ. ಆ್ಯಂಡ್ ಒಂದು 3/4 kg ಅಷ್ಟು ಇರುತ್ತೆ ಫ್ರೆಂಡ್ಸ್, ಪಕ್ಕ 3/4 kg ಅಷ್ಟು ಕಬಾಬ್ ಪೌಡರ್ನ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು 2 to 3 hour ಹಾಗೆ ಮ್ಯಾರಿನೇಟ್ ಮಾಡಿಕೊಂಡು ಆಮೇಲೆ ಕಬಾಬ್ ಮಾಡ್ಕೊತೀವಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಮಟನ್ ಸಾರು ಮಾಡೋಕ್ಕೆ ಮಟನ್ ಅಂತೂ ಫುಲ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಇವಾಗ ಮಟನ್ ಸಾಂಬಾರು ಮಾಡೋದು. ಆಲ್ರೆಡಿ ಚಿಕನ್ ಸಾರು ಮತ್ತು ಇನ್ನೊಂದು ಮಟನ್ ಸಾರು ಎರಡೂ ಕೂಡ ಆಲ್ರೆಡಿ ಕುಕ್ಕಿಂಗ್ ಆಗ್ತಾ ಇದೆ, ಬೇಯ್ತಾ ಇದೆ. ಗುಂಡು ಹಾಯ್, ಗುಡ್ ಮಾರ್ನಿಂಗ್. ಅವನ್ನೆಲ್ಲ ಯಾವಾಗಲೂ ಅಳೋದೆ, ಅಳು ನಮ್ಮ ಅಜ್ಜಿ ನೋಡ್ರಿ, 80 ವರ್ಷ ನಮ್ಮ ಅಜ್ಜಿಗೆ ನೋಡ್ರಿ ಹೆಂಗಿದ್ದಾರೆ ಅಂತ. ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ 80 years, ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನೋಡ್ರಿ. ನಮ್ಮ ಅಮ್ಮ ಅವ್ರ ಅಮ್ಮ
ಈಗ ಈ ಅಜ್ಜಿ ನೋಡ್ರಿ ಎಷ್ಟು ಚೆನ್ನಾಗಿ ಪಾತ್ರ ತೊಳಿತಾ ಇದ್ದಾರೆ. ಇದು ಆಕ್ಟಿವ್ ಅಂದ್ರೆ ಚಿಕನ್ ಫ್ರೈ. ಇದು ಚಿಕನ್ ಸಾಂಬಾರಾ? ನೋಡಿ ಫ್ರೆಂಡ್ಸ್, ಚಿಕನ್ ಸಾಂಬಾರು ಎಮ್ಮಿ ಚಿಕನ್ ಸಾಂಬಾರು ಮಾಡ್ತಾ ಇದ್ದಾರೆ. ಮಾಡಿ ಒಲೆಯಲ್ಲಿ ಅಡುಗೆ ನಮ್ಮದು. ನಮ್ಮ ಅಣ್ಣ ಬಂದಿದ್ದಾರೆ. ನಮ್ಮದು ಅಳಿಯನ ಸೊಸೆನ ಇನ್ನೂ ವೆಯ್ಟಿಂಗ್. ಹೇಳ್ರಿ ಮೇಡಮ್, ಸ್ವಲ್ಪ ಮಾತಾಡಿ ನೀವು ಕೂಡ. ಹಾಂ ಎಷ್ಟು ಗಂಟೆಗೆ ರೆಡಿ ಆಗುತ್ತೆ ಎಲ್ಲ ಊಟ? ವೆರಿ ಗುಡ್. ಹೌದೌದು ನೋಡಿ, ಎಲ್ಲನೂ ಎಷ್ಟು ನೀಟಾಗಿ ಕೆಲಸಗಳು ಆಗ್ತಾ ಇದೆ. ಈ ಮಟನ್ ಆಗಬೇಕು ನೋಡಿ. ನಮ್ಮ ಅಮ್ಮನ ಮನೆ ಹತ್ರ ಈ ಥರ ಫ್ರೀಯಾಗಿದೆ ಸ್ಪೇಸು. ಇಲ್ಲೇ ಎಲ್ಲ ಫಂಕ್ಷನ್ಸು ಮಾಡೋದು, ಅಡುಗೆಗಳೆಲ್ಲನೂ ಒಲೆ ಮೇಲೆ ಮಾಡೋದು ತುಂಬ ಚೆನ್ನಾಗಿ. ಸೊ ನಾನು ನೋಡಿ ಫ್ರೆಂಡ್ಸ್ ಹಿಂಗಿದ್ದೀನಿ ಅಂತ. ಸೊ ನಾವಂತೂ ನಮ್ಮ ಡ್ಯೂಟಿ ಚಿಕನ್ ಕಬಾಬ್ ಮಾತ್ರ ಮಿಕ್ಸ್ ಮಾಡಿ ಇಟ್ಟಿದ್ದಾಯಿತು. ಇನ್ನು ಇವಾಗ ಏನೇನಾದರೂ ಹೆಲ್ಪ್ ಇದ್ದರೆ ಹೆಲ್ಪ್ ಮಾಡೋದು, ನಿಂತ್ಕೊಂಡು ವೀಡಿಯೋ ಶೂಟ್ ಮಾಡ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ. ನಾನಂತೂ ಇಲ್ಲಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇತ್ತು ಅಂತ ಅದನ್ನು ಸೊಪ್ಪನ್ನೆಲ್ಲ ಸೋಸಿಬಿಟ್ಟು ಕವರ್ಗೆ ಹಾಕಿ ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಕಸಿನ್ಸು, ನಮ್ಮ ಮಾಮನ ಮಕ್ಕಳು ಆ ಸಾಫ್ಟಾಗಿರೋವಂಥ ಪೀಸಸ್ ಎಲ್ಲ ತೊಗೊಂಡ್ಬಿಟ್ಟು ಈ ಥರ ಒಲೆ ಮೇಲೆ ಸುಟ್ಟುಬಿಟ್ಟು ತಿಂತಾಯಿದ್ದಾರೆ. ಯಾರಿಗಿಷ್ಟ ಇರಲ್ಲ ಹೇಳಿ ಗ್ರಿಲ್ಲೆಡ್ ಚಿಕನ್ ಆ್ಯಂಡ್ ಗ್ರಿಲ್ಲೆಡ್ ಮಟನ್ ಅಂದರೆ. ರಿಯಲಿ ನನಗೂ ಕೂಡ ತುಂಬಾ ಇಷ್ಟ. ಆ್ಯಂಡ್ ಪೇಷನ್ಸ್ ಬೇಕಲ್ಲ, ಸೊ ನಾವು ಸುಟ್ಕೊಂಡು ತಿನ್ನೋ ಅಷ್ಟು ಪೇಷನ್ಸ್ ಬೇಕು. ಇದು ಮಟನ್ ಸಾಂಬಾರು, ಇದೊಂಥರ ಮಟನ್ ದೇವ್ರು ಕಟ್ ಮಾಡಿರೋದು ಮಟನ್ ಸಾಂಬಾರು. ನೋಡಿ ಚಿಕನ್ ಸಾಂಬಾರು. ಇಲ್ಲಿ ಮಟನ್ ಸಾರಂತೂ ರೆಡಿಯಾಗಿದೆ. ಒಂದು ಮಟನ್ ಸಾರು ರೆಡಿಯಾಗಿದೆ, ಇನ್ನೊಂದು ಮಟನ್ ಸಾರು ಈಗ ಮಾಡ್ತಾ ಇದ್ದಾರೆ. ಇಲ್ಲಿ ಮಕ್ಕಳೆಲ್ಲ ಗ್ರಿಲ್ಲೆಡ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಈವನ್ ನನಗೂ ಕೂಡ ಕೊಟ್ಟರು, ನಾನು ತಿಂದೆ. ನಮ್ಮ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಅದು ಎಂದೋ ಎಲ್ಲಿ ತಿರುಗಿಸು ನೀಟಾಗಿ. ತಿರುಗಿಸೋ ಫಾಸ್ಟ್. 80% ಅಡುಗೆ ಅಂತೂ ರೆಡಿ ಆಯಿತು. ಇನ್ನು ಇವಾಗ ಕಬಾಬ್ ಹಾಕ್ತಿದ್ದಾರೆ ನಮ್ಮ ಮಾವ ಅವರು. ಇನ್ನೊಂದು ಕಡೆದು ಮೇಕೆದೆಲ್ಲ ತಲೆ ಇರುತ್ತಲ್ಲ ಅದನ್ನೆಲ್ಲ ಸುಟ್ಟುತ್ತಾ ಇದ್ದಾರೆ, ಇನ್ನೊಂದು ಕಡೆ ಮುದ್ದೆ ಮಾಡ್ತಾ ಇದ್ದಾರೆ. ಕಬಾಬ್ ಎಲ್ಲ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ನಮಗೂ ಕೂಡ ಇಷ್ಟನೇ, ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ. ಬಟ್ ನಾನಂತೂ ಮಾಡಲ್ಲ ಫ್ರೆಂಡ್ಸ್. ಏನಕ್ಕಂದರೆ ಅದು ಆಯಿಲಿ ಫುಡ್ ಅಲ್ವಾ. ಅಂದರೆ ಚಿಕನ್ನ ಡೀಪ್ ಫ್ರೈ ಮಾಡಿ ತಿನ್ನೋದು ಅಷ್ಟು ಒಳ್ಳೇದಲ್ಲ, ಮಕ್ಳಿಗೂ ಕೂಡ ಅಷ್ಟು ಒಳ್ಳೇದಲ್ಲ. ಮತ್ತು ನಾನು ಅದನ್ನೇ ಮಾಡ್ತಾಯಿದ್ರೆ ಮತ್ತೆ ನಾವು ನಾನ್ ವೆಜ್ ಮಾಡಿದಾಗೆಲ್ಲ ಅದನ್ನೇ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ನಾನಂತೂ ತುಂಬ ಅವಾಯ್ಡ್ ಮಾಡ್ತೀವಿ. 6 ಮಂತ್ಸ್ಗೆ ಒನ್ಸ್ ಇಲ್ಲ 3 ಮಂತ್ಸ್ಗೆ ಒನ್ಸ್ ಅಷ್ಟೇ ತಿನ್ನೋದು. ನಮ್ಮ ಹಸ್ಬೆಂಡ್ ನೋಡಿ ಫ್ರೆಂಡ್ಸ್, ಆರಾಮಾಗಿ ಮಕ್ಕಳ ಜೊತೆ ಕೂತ್ಕೊಂಡು ಆಟ ಆಡ್ತಿದ್ದಾರೆ. ಈ ಹುಡುಗಿ ಪಕ್ಕದ ಮನೆ ಹುಡುಗಿ, ಅವಳು ಬ್ಲೂ ಕಲರ್ ಡ್ರೆಸ್ ನಮ್ಮ ಅಣ್ಣನ ಮಗಳು ಇವಳು. ಮತ್ತು ನಮ್ಮ ಮಕ್ಕಳು, ನಮ್ಮ ಮಾಮನ ಮಗ ಇಲ್ಲೆಲ್ಲ ಇದ್ದಾರೆ. ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ದಾರೆ. ಇವನು ನಮ್ಮ ಅಕ್ಕನ ಮಗ. ಸೊ ನಮ್ಮ ಹಸ್ಬೆಂಡು ಮಕ್ಕಳ ಜೊತೆ ಚಿಕ್ಕ ಮಗು ಥರ ಆಟ ಆಡ್ತಿದ್ದಾರೆ. ನಮ್ಮ ಹಸ್ಬೆಂಡ್ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಚಿಕ್ಕ ಮಕ್ಕಳ ಜೊತೆ ಅಂತ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ನೋಡಿ, ನಾನು ಹಿಂಗೆ ಫೋಟೋ ತೆಗಿ ಅಂದರು, ನಾನು ವೀಡಿಯೋ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಮುದ್ದೆ ಅಂತೂ ರೆಡಿ ಆಗಿದೆ. ಎಲ್ಲರೂ ರೌಂಡ್ ಬಾಲ್ಸ್, ರಾಗಿ ಬಾಲ್ಸ್ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ. ನಾನಂತೂ ಎಲ್ಲರನ್ನೂ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋಗೆ ಕವರ್ ಆಗಬೇಕು ಅಂತ. ಎಕ್ಸ್ಪೆಷಲಿ ನಮ್ಮ ತವ್ರ ಮನೆ ಕಡೆ, ಗಂಡನ ಮನೆ ಕಡೆ ನನ್ನ ವೀಡಿಯೋಸ್ಗಂತೂ ಫುಲ್ಲು ಸಪೋರ್ಟ್ ಫ್ರೆಂಡ್ಸ್. ಅದ್ರಲ್ಲಿ ಮಾತ್ರ ಐ ಆಮ್ ವೆರಿ ವೆರಿ ಹ್ಯಾಪಿ. ಏನು ಮಾಡ್ತಿದ್ರ ಅಕ್ಕವ್ರೆ? ಮಾಡಿ ಇದು ಆಂಧ್ರ ಸ್ಟೈಲ್ ಮುದ್ದೆ. ಇದು ಸ್ವಲ್ಪ ಸೈಜ್ ದೊಡ್ಡದಾಗೆ ಇರುತ್ತೆ. ಹೌದೌದು, ರೈಸ್ ಕ್ವಾಂಟಿಟಿ ಜಾಸ್ತಿ. ತಲೆ ನೋಡಿ ಹಿಂಗೆ ಸುಡಬೇಕು ಚೆನ್ನಾಗಿ, ಒಳ್ಳೆ ಉರಿಯಲ್ಲಿ. ಇದು ನೋಡಿ ಫ್ರೆಂಡ್ಸ್, ಮಟನಲ್ಲಿ ಇದೊಂಥರ ಪಾರ್ಟು ಲೈಕ್ ರೆಡ್ ಮೀಟು. ಸೊ ಇದು ಗೊತ್ತಿದ್ರೆ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಸೊ ಊಟ ಅಂತೂ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ನೋಡಿ, ಇಷ್ಟೊಂದು ಮುದ್ದೆ ಮಾಡಿದ್ದಾರೆ. ಏನು ಸುಡ್ತಾ ಇರೋದು? ಲೆಗ್. ಮಂದಿರು ಎಲ್ಲ ಊಟ ಮಾಡ್ತಾ ಇದ್ದಾರೆ.
ಮಟನ್ ತಿನ್ನೋರು ಮಟನ್, ಚಿಕನ್ ತಿನ್ನೋರು ಚಿಕನ್, ಮುದ್ದೆ, ರೈಸ್. ಅವರು ನಮ್ಮ ದ್ರಾಕ್ಷು ಅಂತ ಹೇಳಿ ನಮ್ಮ 2ನೇ ಚಿಕ್ಕಮ್ಮ, ಅವರು ಸುಧಾ ಅಂತ ನಮ್ಮ ಲಾಸ್ಟ್ನೇ ಚಿಕ್ಕಮ್ಮ, ಇವರು ನಮ್ಮ 5ನೇ ಚಿಕ್ಕಮ್ಮ ಭಾರತಿ ಅಂತ ಹೇಳಿ. ಎಲ್ಲರೂ ಹಾಯ್ ಮಾಡಿ. ಹಾಯ್. ಏನು ಚೆನ್ನಾಗಿದೆ ಕಬಾಬ್. ನಾನೇ ಬೆಳಿಗ್ಗೆ 6:30 ಕಳಿಸಿದ್ದು. ಹೆಂಗಿದೆ ಟೇಸ್ಟು? ಸೂಪರ್ ಇದೆಯಾ? ಓಕೆ. ಹಾಯ್ ಮೈತ್ರಿ. ಮೈತ್ರಿ ಹಾಯ್ ಮಾಡು. ಹಾಯ್ ಮಾಡೆ. ಹಾಯ್ ಎಲ್ಲರಿಗೂ. ನೋಡಿ ಇವರೆಲ್ಲ ನಮ್ಮ ಚಿಕ್ಕಮ್ಮಂದಿರು ಇವಾಗ ಊಟ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಪಾಪ ಅಡುಗೆ ಎಲ್ಲ ಕುಕ್ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ನೋಡಿ ಕಬಾಬ್ ಎಲ್ಲ ಮಾರ್ನಿಂಗ್ 6 o'clockಗೆ ಎಲ್ಲ ನೆನೆಸ್ಬಿಟ್ಟು ಎಲ್ಲ ಮಾಡಿದ್ದು. ಇವರು ನಮ್ಮ ಚಿಕ್ಕಮ್ಮ. ಇವರು ಯೂಟ್ಯೂಬರ್ ಮಮತಾ ಅಂತ ಹೇಳಿ. ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ ಮಮತಾ ಹಾಯ್ ಮಾಡು. ಹೆಂಗಿದೆ ಮಮತಾ ಟೇಸ್ಟು ಕಬಾಬು? ಚೆನ್ನಾಗಿದೆಯಾ? ಕ್ರೆಡಿಟ್ ಎಲ್ಲ ನಂದು. ಮಾಡಿರೋದು ನಾನು, ಕ್ರೆಡಿಟ್ ಎಲ್ಲ ಅವಳು ತಗೊಂತಾ ಇದ್ದಾಳೆ. ಮೈ ಗಾಡ್, ಅವಳಿಗೆ 6 kg ಕಬಾಬ್ಗೆ ಎಷ್ಟು ಮೊಟ್ಟೆ ಹೊಡೆದಾಕ್ಬೇಕು ಅಂತಾನೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನಾನು ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇವರು ನಮ್ಮ ಅಜ್ಜಿ ಅಂಪಜ್ಜಿ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿಗೆ ಮಟನ್ ಹಾಕ್ತಾ ಇದ್ದೀನಿ, ತಿಂತಾನೆ ಇಲ್ಲ. ನಮ್ಮ ಅಜ್ಜಿ ಬರೀ ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಅಜ್ಜಿ ಹಾಯ್ ಮಾಡಜ್ಜಿ. ಅಜ್ಜಿ ಕೋಪ ಮಾಡ್ಕೊಂಡಿದ್ದಾರೆ. ಪರವಾಗಿಲ್ಲ ಬಿಡಿ, ನನಗಿದೆಲ್ಲ ಕಾಮನ್ನು. ಇವರು ಟಮಟೆ ಬಡಿಯೋರು ಮಾರಮ್ಮ ಫೆಸ್ಟಿವಲಲ್ಲಿ. ತಾತ ಹಾಯ್ ಮಾಡು. ಹಾಯ್ ಮಾಡು ತಾತ. ನೀನು ಇದರಲ್ಲಿ ಯೂಟ್ಯೂಬಲ್ಲಿ ಬರ್ತೀಯಾ? ಹಾಯ್ ಮಾಡು. ಓಕೆನಾ? ಸೂಪರ್ ಇದೆಯಾ ತಾತ ನೀನು? ಇದೆಲ್ಲ ನಮ್ಮದು ಫಾರ್ಮ್ ಹೌಸ್ ಥರ, ಸ್ವಲ್ಪ ನೋಡಲಿಕ್ಕೆ ಫಾರ್ಮ್ ಹೌಸ್ ಥರನೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಕ್ಲೈಮೇಟ್ ಎಲ್ಲ ನೋಡಿ ಸಖತ್ತಾಗಿದೆ. ಇದೆಲ್ಲ ಫುಲ್ಲು ನಾನ್ ವೆಜ್ ಬೆಳಗ್ಗೆಯಿಂದ ಕುಕ್ ಮಾಡಿರೋದು. ಅಲ್ಲಿ ಇಬ್ಬರು ಬಾಯ್ಸು ಫುಲ್ಲು ಮೇಕೆ ಕಾಲೆಲ್ಲ ಸುಡ್ತಾ ಇದ್ದಾರೆ. ಇದು ನನ್ನ ಎಂಟೈರ್ ಫ್ಯಾಮಿಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ನಂದಿನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ನೋಡಿ ಬ್ಯಾಂಗ್ಳೂರಲ್ಲೆಲ್ಲ ಕ್ರೋ ಸಿಗೋದೇ ತುಂಬ ಕಮ್ಮಿ, ಬಟ್ ಆದರೆ ಇಲ್ಲೆಲ್ಲ ಎಷ್ಟು ಚಂದ ಹೋಗ್ತಾ ಇದೆ. ಏ ಅಂಕಲ್ ಹಾಯ್ ಮಾಡಿ ಎಲ್ಲರೂ. ಹಾಯ್. ನೋಡಿ ಈ ತರ ಗೋಧಿಗೆಲ್ಲ ತಿಂದ್ಬಿಟ್ರೆ ತುಂಬಾ ಹಲ್ಲುಗಳು ಗಟ್ಟಿ ಬರ್ತವೆ. ಯಾವತ್ತೂ ಚಿಕನ್ ಕಬಾಬು ಆ ಥರ ಎಲ್ಲ ತಿನ್ಬಾರ್ದು. ಈ ಥರ ಎಮ್ಕೆ ಕಡಿಬೇಕು, ಕಚ್ಚಬೇಕು. ಹಂಗಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ರೋಸ್ಟ್ ಚೆನ್ನಾಗಿರುತ್ತೆ. ವೆರಿ ಗುಡ್. ಸೂಪರ್ 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 ಸೂಪರ್. ಇಷ್ಟೊತ್ತು ಮಾತಾಡಿರೋದು ಬ್ಯಾಕ್ ವಾಯ್ಸ್ ಇವಳ್ದೆ ನೋಡಿ ಫ್ರೆಂಡ್ಸ್. ನಮ್ಮ ಮಾಮನ ಮಗಳು, ಸೋದರ ಮಾಮನ ಮಗಳು ಗೀತಾ ಅಂತ. ಇವ್ರು ನೋಡಿ ಫ್ರೆಂಡ್ಸ್ ನಮ್ಮ ತಾತ. ನಮ್ಮ ಅಮ್ಮನಿಗೆ ಚಿಕ್ಕಪ್ಪ ಆಗಬೇಕು. ಅವರಪ್ಪ ಅವ್ರ ತಮ್ಮ. ಎಷ್ಟು ಹೆಂಗಾಗಿದ್ದಾರೆ ಇವರು. ವಯಸ್ಸು ಮೇ ಬಿ 75-80 ಇರ್ಬೋದು ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ. ಎಷ್ಟು ಹೆಂಗಾಗಿದ್ದಾರೆ ನೋಡಿ ಫ್ರೆಂಡ್ಸ್. ನಮ್ಮ ತಾತ ನನ್ನ ವೀಡಿಯೋಸ್ ನೋಡ್ತಾರೆ. ನೋಡಿದಾಗ ನಾನು ಕೇಳ್ತಾರೆ ನನಗೆ ವಯಸ್ಸು ಇಷ್ಟಿದೆ ಅಂತ ಹೇಳ್ಬೋದು. ನೋಡೋಣ. ಅಷ್ಟು ವಯಸ್ಸು ತನಕ ನಾವು ಇರೋದು ಕೂಡ ಡೌಟೇ. ಯಾಕಂದರೆ ಇವಾಗ ಗ್ಯಾರಂಟಿ ಇಲ್ದಿರೋ ಜೀವನ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಾವೆಲ್ಲ ಈಗ ರೆಡಿಯಾಗಿ ಕಾರಲ್ಲಿ ಟೌನ್ಗೆ ಹೋಗ್ತಾ ಇದ್ದೀವಿ. ಸೊ ರೀಸೆಂಟಾಗಿ ನಾನು ಒಂದು ಸೀಮಂತದ ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ನಮ್ಮ ಅಣ್ಣನ ವೈಫ್ಗೆ ಸೀಮಂತ ಆಯಿತು ಅಂತ. ಸೊ ನಮ್ಮ ಅಣ್ಣನ ವೈಫ್ಗೆ ಈಗ ಡೆಲಿವರಿ ಆಗಿದೆ. ಸೊ ಯಾವ ಪಾಪು ಅಂದರೆ ಗಂಡು ಪಾಪು ಆಗಿದೆ. ನನಗಂತೂ ಅಳಿಯ ಬಂದಿದ್ದಾನೆ. ಸೊ ನಮ್ಮ ಅಳಿಯನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಳ್ಳಿಯಿಂದ ಈಗ ಟೌನ್ಗಂತೂ ರೀಚ್ ಆದ್ವಿ. ಇವತ್ತೇ ಡೆಲಿವರಿ ಆಗಿದೆ. ಹಾಗೆ ನಮ್ಮ ಅಳಿಯನ ನೋಡಿಕೊಂಡು ಹೋದರೆ ಇನ್ನು ಅದೊಂದು ಟೆನ್ಷನು. ಅಂದರೆ ಅದೊಂದು ಕ್ಯೂರಿಯಾಸಿಟಿ ಅಲ್ವಾ. ಮೇ ಬಿ ನಾನು ಬ್ಯಾಂಗ್ಳೂರಿಗೆ ಬಂದಮೇಲೆ ಹುಡ್ತಾನೇನೋ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಹೆಂಗೋ ಬೇಗನೆ ಹುಟ್ಬಿಟ್ಟ. ನನಗೂ ಫುಲ್ ಖುಷಿ ಆಯಿತು. ಯಾಕಂದರೆ ಅದೊಂದು ಕ್ಯೂರಿಯಾಸಿಟಿ, ನೋಡಬೇಕು ಅನ್ನೋದು. ಇವಾಗ ಹಾಸ್ಪಿಟಲ್ಗಂತೂ ರೀಚ್ ಆದ್ವಿ. ಇದೇ ಹಾಸ್ಪಿಟಲಲ್ಲೇ ನಮ್ಮ 2 ಮಕ್ಕಳು ಕೂಡ ಹುಟ್ಟಿದ್ದು. ಇದು ಆ್ಯಕ್ಚುಲಿ 8 to 3 o'clock or 4 o'clockಗೆ ಕ್ಲೋಸ್ ಆಗುತ್ತೆ. ನಾವೀಗ 5:30 ಬಂದ್ವಿ. ಅದಕ್ಕೆ ಹಾಸ್ಪಿಟಲ್ ಎಲ್ಲ ಖಾಲಿ ಇದೆ ಫ್ರೆಂಡ್ಸ್. ಇನ್ನು ಜಾಸ್ತಿ ಜನ ಹೋಗಿದ್ವಿ ಸೊ ಪಾಪನ ನೋಡೋಕ್ಕೆ. ಅದಕ್ಕೋಸ್ಕರ ಇನ್ನು ಪಾಪನೇ ಆಚೆನ ತೊಗೊಂಬಂದು ಕೊಟ್ಬಿಟ್ರೆ ನಮ್ಮತ್ತೆ. ಇವಾಗ ಇಲ್ಲಿ ಪಾಪನೆಲ್ಲರೂ ನೋಡ್ತಾ ಇದ್ದಾರೆ. ನಾನಂತೂ ನಮ್ಮ ಅಳಿಯನ ಎತ್ಕೊಂಡಿದ್ದೀನಿ. ಸೊ ನಮ್ಮ ಅಪ್ಪನೇ ಹುಟ್ಟಿ ಬಂದಿದ್ದಾನೆ. ಮತ್ತು ರಿಯಲಿ ನಮಗಂತೂ ತುಂಬಾ ಖುಷಿ ಆಯಿತು. ಸೊ ಇಡೀ ಫ್ಯಾಮ್ಲಿನೂ ತುಂಬಾ ಖುಷಿಯಾಗಿದ್ದೀವಿ. ನಾನಂತೂ 100% ಎಕ್ಸ್ಪೆಕ್ಟ್ ಮಾಡಿದ್ದೆ ಬಾಯ್ ಬೇಬಿನೇ ಆಗುತ್ತೆ ಅಂತ. ಸೊ ಹಾಗೆ ಆಯಿತು. ಸ್ವಲ್ಪ ಜನ ಓಟು ಗರ್ಲ್ಸ್ಗೆ, ಸ್ವಲ್ಪ ಜನ ಬಾಯ್ಸ್ಗೆ ಹಾಕಿದ್ರು. ಸೊ ಎನಿವೇ ಯಾವುದಾದ್ರೆ ಏನೋ ಪಾಪು, ಬಟ್ ಹೆಲ್ತಿಯಾಗಿ ಹುಟ್ಟೋದೇ ವೆರಿ ಇಂಪಾರ್ಟೆಂಟ್ ಅಲ್ವಾ. ಹಾಗೆ ನಮ್ಮ ಅಣ್ಣ ಡೈರೆಕ್ಟಾಗಿ ನೋಡಬಾರ್ದು ಅಂತ ಹೇಳಿದರು. ಇನ್ನು ಹಿತ್ತಾಳೆ ಪ್ಲೇಟ್ ಇರುತ್ತಲ್ಲ, ಸೊ ಅದರಲ್ಲಿ ಪಾಪು ಮುಖನ ನೋಡಿ ಆಮೇಲೆ ಪ್ಲೇಟ್ಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಪಾಪು ಮುಖನ ನೋಡಬೇಕು ಅಂತ ಹೇಳಿದರು.
ಹೇಳಿದರು ಪುರೋಹಿತರು. ಅಂದರೆ ಅವ್ರಿಗೆ ಮದುವೆ ಆಗಿ ವಿತಿನ್ 1 ಇಯರ್ ಒಳಗಡೆ ಪಾಪು ಆಯಿತು ಅಂತ ಈ ಥರ ಪ್ರಾಸೆಸ್ ಮಾಡಬೇಕು ಅಂತ ಹೇಳಿದರು. ಅದನ್ನು ಮಾಡಿದ್ರು. ಫೈನಲಿ ಇವಾಗ ಪಾಪುನ ಎತ್ಕೊಂಡು ನಮ್ಮ ಅಣ್ಣನೂ ನೋಡ್ತಾ ಇದ್ದಾರೆ. ಹುಟ್ಟಿದ ಪಾಪುನ ಸೋಷಿಯಲ್ ಮೀಡಿಯಾಗೆ ಎಕ್ಸ್ಪೋಸ್ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ ಹೇಳಿ ನಾನಂತೂ ಈ ಥರ ಹೈಡ್ ಮಾಡಿದ್ದೀನಿ. ಎಲ್ಲರೂ ಕೂಡ ಪಾಪುನ ನೋಡಿಕೊಂಡು ಈಗ ರಿಟರ್ನ್ ಮನೆಗಂತೂ ಬಂದ್ವಿ ಫ್ರೆಂಡ್ಸ್. ಇದೇ ಹಾಸ್ಪಿಟಲ್ RDT ಆಸ್ಪತ್ರೆ, ಕಲ್ಯಾಣದುರ್ಗಂ, ಆಂಧ್ರ, ಅನಂತಪುರ ಡಿಸ್ಟ್ರಿಕ್ಟ್. ಫ್ರೆಂಡ್ಸ್, ನಮ್ಮ ದೊಡ್ಡಮ್ಮ ನೀವು ನೋಡಿರ್ತೀರ, ಮಂಗಳೂರು ದೊಡ್ಡಮ್ಮ. ನನ್ನ ಮಕ್ಳಿಗೆ ಐಸ್ ಕ್ರೀಮು ಏನೇನೋ ಕೊಡಿಸಿದ್ದಾರೆ. ಹೇಳಿ ದೊಡ್ಡಮ್ಮ ಏನಾಯ್ತು ಅಂತ. ಏನಾಯ್ತು ಅಂತ ಹೇಳಿ ದೊಡ್ಡಮ್ಮ. 200 ರೂಪಾಯಿ ಕೊಟ್ಟಿದ್ದೆ. ಯಾರಿಗೆ? ಐಸ್ ಕ್ರೀಮ್ ಅವರಿಗೆ. ಓಕೆ. ನನ್ನ ಮೊಮ್ಮಕ್ಕಳಿಗೆ 4 ಜನಕ್ಕೆ 4 ಐಸ್ ಕ್ರೀಮ್ ಕೊಡು ಅಂತ. ನಾನೇನೋ ನನ್ನ ಮೊಮ್ಮಗ ಹುಟ್ಟಿದಾನಂತ ಖುಷಿಯಿಂದ ಓಕೆ ಬಿಟ್ಟದೆ ಬಂದ್ಬಿಟ್ಟೆ. ಈಗ ಕೊಡೋದಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಇಂಥವ್ರನ್ನ ಇಲ್ಲಿ 108 ಜನ ನೋಡಿದೀನಿ ನಾನು ಅಂದ್ಲು. ನಿನ್ನಂತವ್ರು 108 ಜನ ನೋಡಿದೀನಿ ಮಂಗಳೂರಲ್ಲಿ. ವೆರಿ ಗುಡ್ ದೊಡ್ಡಮ್ಮ, ವೆರಿ ಗುಡ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ನನ್ನ ತಮ್ಮಗಳು ಕರ್ಕೊಂಡ್ ಬರ್ಬೇಕ. 200 ರೂಪಾಯಿ ಮತ್ತೆ ಕೊಡಲ್ಲ ಅಂತಾಳ ಅವಳು. ಬಿಡ್ತೀನ ನಾನು? ವೆರಿ ಗುಡ್. ಬಿಡ್ಲಿಲ್ಲ. ಕೊಡ್ತೀಯ ಇಲ್ಲಾಂದ್ರೆ ಇಲ್ಲಿ ಐಸ್ ಕ್ರೀಮ್ ಹೆಂಗ್ ಮಾಡ್ತೀವಿ ನೋಡ್ತೀನಿ ನಾನು. ನಾಕಿ ನಕ್ಲೀಸ್ ಸಿಕ್ಕಿಂಡೆ, ನಕ್ಲೀಸು ಸಿಕ್ಕಿಂಟೆ ಬಂಗಾರ ಸಿಕ್ಕಿಣಿಂದಿ ಎವ್ರಿಗೆ ಅಮ್ಮತಿ. ಓಕೆ. ಬಂಗಾರ ಮಾತ್ರ ಪೆಟ್ಕೊಡುದು ಒಳ್ಳೊಚ್ಚಿ ಬಂಗಾರ ಅಡಿಗ್ರಿ ಇಚ್ಚಿ ನಾನು ಇದು 200 ರೂಪಾಯಿ ಚಿಲ್ಲರೆ ಏನ್ చేయಲ್ಲ. ವೆರಿ ಗುಡ್ ದೊಡ್ಡಮ್ಮ, ಕರೆಕ್ಟ್. ಅನೆ ಅಂದ್ರೆ ನಿಮ್ಗೆ ಚಿನ್ನ ಸಿಕ್ಕಿತ್ತು, ಅದನ್ನ ವಾಪಸ್ ಕೊಟ್ಟಿದ್ದೀರಾ ನೀವು? ಕೊಟ್ಟಿದ್ದೀನಿ. ನಾನಲ್ಲ, ಅವಳು. ಓಕೆ ಓಕೆ. ಐಸ್ ಕ್ರೀಮ್ ಮಾರೋಳು. ನನಗೆ ಚಿನ್ನ ಸಿಕ್ಕಿಲ್ಲ. ಓಕೆ. ಅಂದ್ರೆ ಅವ್ರು ಹೇಳಿರೋದು ಐಸ್ ಕ್ರೀಮ್ ಮಾರೋರು, ನಂಗೆ ಚಿನ್ನ ಸಿಕ್ಕಿದ್ರು ವಾಪಸ್ ಕೊಟ್ಟಿದ್ದೀನಿ ನಿಮಗೆ ಅಂತ. ನಿಂದ 200 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅಂತ ಅವ್ರು ಹೇಳವ್ರೆ. ನಿನ್ 200 ರೂಪಾಯಿ ತಗೊಂಡು ಏನ್ ಮಾಡ್ಲಿ ಏನೇ. ನನ್ನ ಮೊಮ್ಮಕ್ಕಳಿಗೆ ಐಸ್ ಕ್ರೀಮ್ ಬೇಕಂತ ನಾನು ಏನೋ ಟೆನ್ಷನ್ ಬಿಟ್ಟು ಹೋಗಿದ್ದೀನಿ. ಈಗ ಕೊಡ್ತೀಯೋ ಇಲ್ಲ? ದೌರ್ಜನ್ಯದಿಂದ ಕೇಳಿದಲ್ಲ ನೀನು. ದೈನಾಸವಿದ್ದು ನೀವು ಕಾಲ್ ಹಿಡ್ಕೋಬೇಕಾಯ್ತಾ? ಕಾಲ್ ಹಿಡ್ಕೊಂಡ ಸೀನ್ ನನ್ನ ಹತ್ರ ಇಲ್ಲ. ಅದು ದೊಡ್ಡಮ್ಮ, ವೆರಿ ಗುಡ್. ಹಿಂಗ ಅಂದೆ. ಅವ್ಳು ಕಾಲ್ ಯಾಕೆ ಹಿಡಿಬೇಕು? ನನ್ ದುಡ್ಡು ಕೊಡ್ತೀಯೋ ಇಲ್ಲ? ನನಗಿಂತ ಈಗ ನೀನ್ ಕೊಡ್ಲಿಲ್ಲ ಅಂದ್ರೆ ನನಗಿಂತ ಡಬಲ್ ನಿನ್ ದುಡ್ಡು ಹೋಗುತ್ತೆ. ವೆರಿ ಗುಡ್ ದೊಡ್ಡಮ್ಮ, ಕರೆಕ್ಟ್. ನೀನ್ ಕೊಡ್ಲಿಲ್ಲ ಅಂದ್ರೆ ಈಗ ನಾನು ಹೌದು, ನ್ಯಾಯ ಇರ್ಬೇಕು ಹೇಳಿ. ಕರೆಕ್ಟ್, ಹೌದು. ನೋಡಿ ಫ್ರೆಂಡ್ಸ್, ಹಿಂಗಿರ್ಬೇಕು. ನಿನ್ನ ಹೆಂಡತಿಗೆ ಹೇಳಪ್ಪ, ಚಿಲ್ಲರೆ ಬಿಟ್ಟು ಹೋಗಿದ್ದೀನಿ, ನನ್ನ ಮೊಮ್ಮಕ್ಕಳೇ ನೋಡಿ ಈಗ ಬೇಡ ನೀನು ಐಸ್ ಕ್ರೀಮ್ ಕುರ್ಕುರ್ ಕೊಡಿಸ್ತೀನಿ, ಈಗ ನಾನು ಚಿಲ್ಲರೆ ಬೇಕಾಗಿ ಮುಚ್ಕನಿಚ್ಚು ಇಡ್ಲೇದು. ಅದು ದೊಡ್ಡಮ್ಮ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನಿಮ್ ತರನೇ ಇರ್ಬೇಕು. ನನ್ನ ಮಕ್ಳನ್ನ ನಿಮ್ ತರನೇ ಬೆಳೆಸ್ತೀನಿ ನಿಜವಾಗ್ಲೂ ಅಂದ್ರೆ. ಕರೆಕ್ಟ್ ದೊಡ್ಡಮ್ಮ, ಕರೆಕ್ಟ್ ದೊಡ್ಡಮ್ಮ, ಕರೆಕ್ಟ್. ನೀವು ಸಮುದ್ರದ್ದು ಸುತ್ತಮುತ್ತ ಇದೀರಲ್ಲ ಜಾಸ್ತಿ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಶಾರ್ಪ್ ಆಗ್ಬಿಟ್ಟಿದ್ದೀರಾ. ಹೌದೌದು. ಕಣ್ಣು ನಿನ್ ಪರೆ ಕುತ್ಕೊಂಡಿದೆ, ಆಪರೇಷನ್ ಮಾಡೋಣ ಅಂದ್ರು. ನನ್ನ ಕಣ್ಣು ಒಂದು ಚೂರು ಕೂಡ ಕಾಣೋದಿಲ್ಲ. ಎಲ್ಲಿದ್ದೋರು ಕಾಣ್ತಾರೆ ನನ್ನ ಕಣ್ಣಿಗೆ. ನನಗೆ ಆಪರೇಷನ್ ಬೇಡ. ವೆರಿ ಗುಡ್. ಯಾಕಂದ್ರೆ ನೀವು ಸಮುದ್ರ ಮಧ್ಯದಲ್ಲಿ ಬೆಳೆದಿರೋರು. ನೀವು ಸುತ್ತಮುತ್ತ ನಿಮ್ಮ ಬರೀ ಸಮುದ್ರನೇ. ಸಮುದ್ರ ದಂಡೆ ನಂದು ಮನಸ್ಸು. ಕರೆಕ್ಟ್, ಹೌದು. ಕರೆಕ್ಟ್ ಕರೆಕ್ಟ್ ದೊಡ್ಡಮ್ಮ. ಎಕ್ಸಲೆಂಟ್ ಎಕ್ಸಲೆಂಟ್. ಎವ್ರಿವನ್ ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್ಸ್. ನೋಡಿ ನಮ್ಮ ದೊಡ್ಡಮ್ಮ ಸಖತ್ತಾಗಿ ಹೇಳಿದ್ದಾರೆ. ನಮ್ಮ ದೊಡ್ಡಮ್ಮ ಅಂತೂ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಫ್ರೆಂಡ್ಸ್. ಎಲ್ಲಿದ್ದರೂ ಕೂಡ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕೋಸ್ಕರ ಅವ್ರದ್ದು ವಿಡಿಯೋ ಆ್ಯಡ್ ಮಾಡಿದ್ದೀನಿ. ನಾವಂತೂ ಊಟ ಮಾಡಿಕೊಂಡು ಇನ್ನು ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ. ಕೋಲಾಟ ಡ್ಯಾನ್ಸ್ ಅಂತೂ ಇಲ್ಲಿ ಸ್ಟಾರ್ಟ್ ಆಗಿತ್ತು ಪ್ರೋಗ್ರಾಮ್ ಕೂಡ. ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಫುಲ್ಲು ಟಯರ್ಡ್ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಬಟ್ ಆದರೂ ಅಟ್ಲೀಸ್ಟ್ 1 or 2 ಡ್ಯಾನ್ಸ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂತ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.